ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸಾಂಬಾರು ಪುಡಿ ಮಾಡುವುದು ಹೇಗೆ ಅಂತ. 1 kg ಸಾಂಬಾರು ಬೀಜ ತಗೊಂಡಿದ್ದೀನಿ. 1 kgಲಿ ಅರ್ಧ kg ಹಾಕೊಂಡು ಬಾಣಲಿಲಿ ನೀಟಾಗಿ ಹುರ್ಕೊಬೇಕು. ಸೀದೋಗಬಾರ್ದು, ಹಸಿ ಇರಬಾರ್ದು, ನೀಟಾಗಿ ಹುರ್ಕೊಬೇಕು. ಹುರ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ನೋಡಿ, ನೀಟಾಗಿ ಹುರ್ಕೊಬೇಕು. ಹಿಂಗೆ 1 kg ಸಾಂಬಾರು ಬೀಜ. ಹಿಂಗೆ ಹುರ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ಅರ್ಧ kg ಹಾಕ್ಕೊಂಡು ಹುರ್ಕೊಳ್ಳಿ, ಸರಿಯಾಗುತ್ತೆ. ಈಗ ಬಾಣಲಿಗೆ ಕಡಲೆಕಾಳು ಲೋಟದಲ್ಲಿ ಅರ್ಧ ಲೋಟ, ಅದನ್ನು ಸಸಿ ಬಿಟ್ಕೋಬಾರ್ದು, ನೀಟಾಗಿ ಹುರ್ಕೋಬೇಕು. ಸೀದೋಗಕ್ಕೂ ಬಿಡಬಾರ್ದು, ನೋಡ್ಕೊಂಡು ನೀಟಾಗಿ ಹುರ್ಕೋಬೇಕು. ನೋಡಿ, ನೀಟಾಗಿ ಹುರ್ಕೊಳ್ಳಿ ಚೆನ್ನಾಗಿ. ಹಂಗೆಲ್ಲ ಕಾಳು ಸುಲ್ಕೊಂತಿದೆ ನೋಡಿ, ಹಂಗೆ ನೀಟಾಗಿ ಹುರ್ಕೊಬೇಕು. ಜಾಸ್ತಿ ಹೊತ್ತು ಹುರ್ಕೊಬೇಡಿ, ಸ್ವಲ್ಪ ಹುರ್ಕೊಳ್ಳಿ. ಅದನ್ನು ಅದರೊಳಗಡೆನೆ ಹಾಕ್ಕೊಳ್ಳಿ. ಸಾಂಬಾರು ಬೀಜ ಹುರಿದಿಟ್ಕೊಂಡಿರ್ತೀರಲ್ಲ ಅದರೊಳಗಡೆನೆ. ಹೆಸ್ರು ಕಾಳು ಅದೇ ಆಗಲೇ ಲೋಟ ಕಡಲೆಕಾಳು ಹಾಕ್ಕೊಂಡ್ವಲ್ಲ, ಅದೇ ಲೋಟದಲ್ಲಿ ಅರ್ಧ ಲೋಟ. ನೀಟಾಗಿ ಹುರ್ಕೊಳ್ಳಿ, ಸೀದೋಗೋಕ್ಕೆಲ್ಲ ಬಿಡಬೇಡಿ, ನೀಟಾಗಿ ಹುರ್ಕೊಳ್ಳಿ. ಅದು ಹುರ್ಕೊಂಡಿರ್ತೀರಲ್ಲ ಕಡಲೆಕಾಳು, ಅದರೊಳಗಡೆ ಕಡಲೆನ 2 ಹಿಡಿ ಹಾಕ್ಕೊಳ್ಳಿ. ನಿಮ್ಮ ಕೈಲೇ 2 ಹಿಡಿ ಹಾಕ್ಕೋಬೇಕು, ಸಾಕು. ಈ ಕಡೆ ಹೆಸ್ರು ಕಾಳು ಹುರ್ಕೊಂಡಾಯ್ತು, ಇದನ್ನು ಅದರೊಳಗಡೆನೆ ಹಾಕ್ಕೊಳ್ಳಿ. ಅಕ್ಕಿ ಅರ್ಧ ಲೋಟಕ್ಕಿಂತ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕಾಫಿ ಲೋಟ ಇರುತ್ತಲ್ಲ, ಅದರಲ್ಲಿ 1 ಲೋಟ ಹಾಕ್ಕೊಳ್ಳಿ ಅಕ್ಕಿನ, ಸಾಕು. 1 kg ಸಾಂಬಾರು ಬೀಜಕ್ಕೆ ಕಾಫಿ ಲೋಟದಲ್ಲಿ 1 ಲೋಟ ಸಾಕು. ಜಾಸ್ತಿ ಹುರ್ಕೊಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಸಾಕು. ಈಗ ತೊಗರಿಬೇಳೆ 2 ಹಿಡಿ, ನಿಮ್ಮ ಕೈಲೇ. ನೀಟಾಗಿ ಹುರ್ಕೊಳ್ಳಿ, ಇದು ಬೇಗ ಸೀದೋಗ್ಬಿಡುತ್ತೆ, ನೋಡ್ಕೊಂಡು ಹುರ್ಕೊಳ್ಳಿ. ಹುರ್ಕೊಂಡು ಅದೇ ಪಾತ್ರೆ ಒಳಗಡೆ ಹಾಕ್ಕೊಳ್ಳಿ. ಸಾಕು, ಹಾಕ್ಕೊಳ್ಳಿ. ಅದೇ ಪಾತ್ರೆಗೆ ಜೀರಿಗೆ 1 ಹಿಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಸಾಕು. ನಿಮ್ಮ ಕೈಲೇ 1 ಹಿಡಿ ಹಾಕ್ಕೊಂಡ್ರೆ ಸಾಕು. 1 kgಗಲ್ವ, ಸಾಕು. ಜೀರಿಗೆನ ಜಾಸ್ತಿ ಹುರ್ಕೋಬೇಡಿ, ಸ್ವಲ್ಪ ಸಾಕು, ಬೆಚ್ಚಗಾದರೆ ಸಾಕು. ಈಗ ಅದೇ ಬಾಣಲಿಗೆ ಮೆಂತ್ಯ ಹಾಕ್ಕೊಳ್ಳಿ, 1 ಚಮಚ ಹಾಕ್ಕೊಳ್ಳಿ, ಸಾಕು. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕೈ ಬಂದ್ಬಿಡುತ್ತೆ ಸಾಂಬಾರು. ಒಂದೇ 1 ಚಮಚ ಹಾಕ್ಕೊಂಡು ಹುರ್ಕೊಳ್ಳಿ ನೀಟಾಗಿ, ಸಾಕು. ಸ್ವಲ್ಪ ಬೆಚ್ಚಗಾಯ್ತಲ್ಲ, ಅದರೊಳಗಡೆಗೆ ಚಕ್ಕೆ,
ಒಂದಾರು ಮೆಣಸು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ಈಗ ಅದೇ ಬಾಣಲಿಗೆ ಅರಿಶಿನ ಕೊನೆ, ಬಾಣಲಿಲಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಏನು ಹುರ್ಕೊಬೇಕಾಗಿಲ್ಲ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅರಿಶಿನ ಕೊನೆನ. ಬೆಚ್ಚಗೆ ಮಾಡಿಕೊಂಡು ಕುಟ್ಟಬೇಕಂದ ಪುಡಿ ಪುಡಿ ಆಗಂಗೆ. ಯಾವುದನ್ನಾದ್ರೂ ಅಷ್ಟೇ ಜಾಸ್ತಿ ಹುರ್ಕೊಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡ್ಕೊಬಾರ್ದು. ಹಸಿನೂ ಬಿಟ್ಕೋಬಾರ್ದು. ಹಸಿಯಾಗಿದ್ದರೆ ಹಸಿಟ್ಟು ಹುಳ ಹುಳ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀಟಾಗಿ ಹುರ್ಕೊಬೇಕು. ಈಗ ಅರಿಶಿನ ಕೊನೆ ಕುಟ್ಬಿಟ್ಟು ಅದರೊಳಗಡೆ ಹಾಕಿರೋದು. ಈಗ ನೀಟಾಗಿ ಮಿಕ್ಸ್ ಮಾಡಬೇಕು, ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು. ಇಷ್ಟೇ ಫ್ರೆಂಡ್ಸ್ ಸಾಂಬಾರು ಪುಡಿ ಮಾಡುವುದು ಅಂದರೆ. ನೋಡಿ ಮಿಲ್ಲಿಂದ ಮಾಡಿಸ್ಕೊಬಂದಿರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.